ಪಾರ್ವತಿ ದೇವಿಗೆ ಒಂಟಿಯಾಗಿ ಸ್ವಲ್ಪ ಸಮಯ ಬೇಕಿತ್ತು. ತಮ್ಮ ಮನೆಗೆ ಕಾವಲು ಕಾಯಲು ತನ್ನ ಮಗ ಗಣೇಶನನ್ನು ಕೇಳಿದಳು. ಗಣೇಶನು ಬಲವಾಗಿ ನಿಂತು ದಾರಿಯನ್ನು ತಡೆದು ಆದಿನ ಮಹಾದೇವನನ್ನು ಪ್ರವೇಶಿಸದಂತೆ ತಡೆದನು. ಓಹ ಗಣೇಶ ಮತ್ತು ಉಳಿದವರ ನಡುವೆ ಭೀಕರ ಯುದ್ಧವು ನಡೆಯಿತು. ಮಹಾದೇವನ ಅನುಯಾಯಿಗಳು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಸಾಧ್ಯವಾಗಲಿಲ್ಲ. ಗಣೇಶನು ವೀರಾವೇಶದಿಂದ ಹೋರಾಡಿದನು. ಯೋಧರ ಕೂಗುವಾದರೆ ಮಹಾದೇವನ ತ್ರಿಶೂಲವು ಅವನನ್ನು ಬೀಳ್ಕೊಡುವಂತೆ ಮಾಡಿತು. ಬ್ರಹ್ಮ ಮತ್ತು ವಿಷ್ಣು ಮುಂತಾದ ಇತರ ದೇವರುಗಳು ಯುದ್ಧದಲ್ಲಿ ಸೇರಿಕೊಂಡರು. ಆದರೆ ಗಣೇಶನ ಧೈರ್ಯವು ಅವನ ಎಲ್ಲ ಶಕ್ತಿಯಿಂದ ಹೊಳೆಯಿತು. ತನ್ನ ಮಗನನ್ನು ಮಾರಣಾಂತಿಕ ನೋವಿನಲ್ಲಿ ನೋಡಿದಾಗ ಪಾರ್ವತಿಯ ಕಣ್ಣೀರು ಮಳೆಯಂತೆ ಬಿದ್ದಿತು. ಓಹ ಗಣೇಶ ಮತ್ತು ಉಳಿದವರ ನಡುವೆ ಭೀಕರ ಯುದ್ಧ ನಡೆಯಿತು. ಮಹಾದೇವನ ಅನುಯಾಯಿಗಳು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಸಾಧ್ಯವಾಗಲಿಲ್ಲ. ಗಣೇಶನು ವೀರಾವೇಶದಿಂದ ಹೋರಾಡಿದನು. ಯೋಧರ ಕೂಗುವಾದರೆ ಮಹಾದೇವನ ತ್ರಿಶೂಲವು ಅವನನ್ನು ಬೀಳ್ಕೊಡುವಂತೆ ಮಾಡಿತು. ಮಹಾದೇವನು ತನ್ನ ಕೋಪದ ಕಾಯಗಳಿಗೆ ವಿಷಾದಿಸಿದನು. ಭಿನ್ನರಾಶಿಗೆ ಹೊಸ ತಲೆಯನ್ನು ಹುಡುಕಲು ತನ್ನ ಅನುಯಾಯಿಗಳನ್ನು ಕಳುಹಿಸಿದನು. ಆನೆಯ ತಲೆಯನ್ನು ಬೇಗನೆ ತಂದು ಗಣೇಶನ ಕೊರಳಿಗೆ ಹಾಕಲಾಯಿತು. ಅವನಿಗೆ ಬೇಗವಾಗಿ ಜೀವ ನೀಡಲಾಯಿತು. ಓ ಯುದ್ಧವು ಮುಗಿದಿದೆ. ಗಣೇಶ ಎತ್ತರವಾಗಿ ನಿಂತಿದ್ದಾನೆ. ಆನೆಯ ತಲೆಯೊಟ್ಟಿಗೆ ಅವನು ಎಲ್ಲರಿಗೂ ಪ್ರಿಯನಾಗಿದ್ದಾನೆ. ಬುದ್ಧಿವಂತಿಕೆಯ ಸಂಕೇತ ಮತ್ತು ಹಂಚಿಕೊಳ್ಳಲು ಕಥೆ. ಧೈರ್ಯಶಾಲಿ ಗಣೇಶನಿಗೆ ಸಾವಿರಾರು ಆಶೀರ್ವಾದಗಳು. ಗಣೇಶನ ಕೋಪ, ಭಯದ ನೋಟ, ಬ್ರಹ್ಮನು ಶುದ್ಧ. ಭಯದಿಂದ ನಡುಗಿದನು. ಚಂದ್ರನನ್ನು ತೊದೆಂಬದೆ ಧ್ವನಿಸಿತು ಅಪಹಾಸ್ಯದ ಧ್ವನಿ. ಗಣೇಶನ ಕೋಪವು ಸುತ್ತಿತ್ತು. ಓಹ ಶಾಪವು ಬಿದ್ದಿತು. ಚಂದ್ರನು ತನ್ನ ಹೊಳಪನ್ನು ಕಳೆದುಕೊಂಡನು. ಗಣೇಶನ ಶಕ್ತಿಯು ಅವನತಿಯನ್ನು ಮಾಡಿತು. ರಾತ್ರಿಯ ಕತ್ತಲೆಯಲ್ಲಿ ಇನ್ನು ಮುಂದೆ ಗೋಚರಿಸುವುದಿಲ್ಲ. ಗಣೇಶನ ಶಕ್ತಿಯುತ ಬೆಳಕಿನಿಂದ ಕಲಿತ ಪಾಠ. ಚಂದ್ರನು ತ್ರಿಲೋಕ್ನ ಗೇಟ್ನಲ್ಲಿ ಸಹಾಯವನ್ನು ಕೋರಿದನು. ಆದರೆ ಗಣೇಶನಿಗೆ ಮಾತ್ರ ಅದೃಷ್ಟವನ್ನು ಹಿಮ್ಮೆಟ್ಟಿಸಲು ಸಾಧ್ಯವಾಯಿತು. ತಪಸ್ಸು ಮತ್ತು ಆರಾಧನೆ. ಚಂದ್ರನು ಶ್ರಮಿಸಿದನು. ಗಣೇಶನು ಸೌಮ್ಯವಾದ ಜೀವದಿಂದ ಕಾಣಿಸಿಕೊಂಡನು. ಓಹ ಶಾಪವಾ
ಶುಭವಾಯಿತು ಚಂದ್ರನು ತನ್ನ ಹೊಳಪನ್ನು ಕಳೆದುಕೊಂಡನು ಗಣೇಶನ ಶಕ್ತಿಯು ಅವನತಿಯನ್ನು ಮಾಡಿತು ರಾತ್ರಿಯ ಕತ್ತಲೆಯಲ್ಲಿ ಇನ್ನು ಮುಂದೆ ಗೋಚರಿಸುವುದಿಲ್ಲ ಗಣೇಶನ ಶಕ್ತಿಯುತ ಬೆಳಕಿನಿಂದ ಕಲಿತ ಪಾಠ ಮಾರ್ಪಡಿಸಿದ ಶಾಪ ಸೌಮ್ಯ ರೂಪ ಗಣೇಶನ ದಯೆ ಹೊಸ ರೂಢಿ ಚತುರ್ಥಿಯ ಸಂದರ್ಭದಲ್ಲಿ ಎಲ್ಲರಿಗೂ ಒಂದು ಎಚ್ಚರಿಕೆ ಚಂದ್ರನನ್ನು ನೋಡಬೇಡಿ ಅಥವಾ ಬೀಳುವಿಕೆಯನ್ನು ಎದುರಿಸಬೇಡಿ ಓಹ ಶಾಪವಾಯಿತು ಚಂದ್ರನು ತನ್ನ ಹೊಳಪನ್ನು ಕಳೆದುಕೊಂಡನು ಗಣೇಶನ ಶಕ್ತಿಯು ಅವನತಿಯನ್ನು ಮಾಡಿತು ರಾತ್ರಿಯ ಕತ್ತಲೆಯಲ್ಲಿ ಇನ್ನು ಮುಂದೆ ಗೋಚರಿಸುವುದಿಲ್ಲ ಗಣೇಶನ ಶಕ್ತಿಯುತ ಬೆಳಕಿನಿಂದ ಕಲಿತ ಪಾಠ ಇಂದಿಗೂ ಸಂಪ್ರದಾಯವು ನಿಂತಿದೆ ಗಣೇಶನ ಕೈಯಲ್ಲಿ ಚಂದ್ರನನ್ನು ತಪ್ಪಿಸಿ ಶಕ್ತಿಯ ಕತೆ ಶಾಪವು ತುಂಬಾ ದೊಡ್ಡದಾಗಿದೆ ಗಣೇಶನ ಬುದ್ಧಿವಂತಿಕೆಯು ಭೂಮಿಯ ಮೂಲಕ ನಮಗೆ ಮಾರ್ಗದರ್ಶನ ನೀಡುತ್ತದೆ Thanks for watching Archu Machu Kids TV. If you liked our video, please consider subscribing to our channel. So hit that subscribe button and the notification bell to stay updated. We appreciate your motivation and support in helping us grow. Thanks again for watching, and we'll see you in the next video.